ಶುಕ್ರವಾರ ಸಂಚಿಕೆಯಲ್ಲಿ ನಿನಾದನ ಸೀರಿಯಲ್ಲು ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದರಿಂದ ಹಿಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಪೇಷಂಟ್ನ ಮನೆಗೆ ಕರ್ಕೊಂಡು ಬರ್ತೀನಿ, ನಿನಗೇನೋ ಸರ್ಪ್ರೈಸ್ ಕೊಡ್ತೀನಿ, ಬಾ ಉಮಾ ಮತ್ತು ಬಾವುನ ಜೊತೆ ಕರ್ಕೊಂಬ, ನೀವೆಲ್ಲರೂ ನೋಡಿ ಖುಷಿ ಪಡೋವಂಥ ಸರ್ಪ್ರೈಸು ಅಂತ ಹೇಳ್ಬಿಟ್ಟು ಉಮ್ಮಂಗೆ ಹೇಳಿರ್ತಾಳೆ. ಉಮಾ ಏನು ಹೇಳು ಯಾರು ಹೇಳು ಅಂತ ಎಷ್ಟು ಕೇಳಿದ್ರು ನಮ್ಮ ದೇವಕ್ಕೆ ಹೇಳಿರಲ್ಲ. ಅಯ್ಯೋ ಅದೆಲ್ಲ ಫ್ಯಾಮಿಲಿ ಪೂರ ನಿಂತ್ಕೊಂಡು ಕಣ್ ತುಂಬ್ಕೊಳ್ಳೋವಂತಹ ದೃಶ್ಯ ಉಮಾ. ಅಲ್ಲ ಅಷ್ಟೇ ಅಲ್ಲ, ನೀನು ಆ ಸರ್ಪ್ರೈಸ್ ನೋಡಿದ್ರೆ ಆಹಾ ದೇವಕಿ ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂತ ನನ್ನನ್ನು ಹಿಡ್ಕೊಂಡು ಮುದ್ದಾಡ್ಬಿಡ್ತೀಯ, ಅಂಥ ಸರ್ಪ್ರೈಸು. ಬಾವುನ ಕರ್ಕೊಂಬರೋದು ಮರಿಬೇಡ, ಬೇಗ ಹೊರಟು ನೀನು ಅಲ್ಲಿ ದೇವಕಿ ವೇದನ ಮನೆಗೆ ಬಾ ಅಂತ ಉಮ್ಮಂಗೆ ಹೇಳಿರ್ತಾಳೆ. ನೋಡೋಣ ಅದೇನು ಸರ್ಪ್ರೈಸು. ರಾತ್ರಿ ಹೋದವಳು ಮನೆಗೆ ಬಂದೇ ಇಲ್ಲ ಇವಳು. ಅದು ವೇದನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು ಕಣ್ರಿ, ಮನೆಗೇ ಬಂದಿಲ್ಲ ರಾತ್ರಿ ಎಲ್ಲ. ಈಗ ನೋಡಿದ್ರೆ ಅದೇನೋ ಸರ್ಪ್ರೈಸ್ ಇದೆ, ವೇದನ ಮನೆಗೆ ಬಾ ಅದು ಇದು ಅಂತಿದ್ದಾಳೆ ಅಂತ ಹೇಳ್ಬಿಟ್ಟು ಇಬ್ಬರು ಅದೇನು ಸರ್ಪ್ರೈಸ್ ನೋಡೋಣ ಅಂತ ಬಂದಿರ್ತಾರೆ. ಅಲ್ಲಿಗೆ ಪೇಷಂಟ್ನ ಕರ್ಕೊಂಡು ಬಂದೇ ಬಿಡ್ತಾಳೆ. ಏನು ಚಿಕ್ಕಮ್ಮ ಏನು ಹೇಳ್ದಿರ ಬಂದಿದ್ದೀರಾ, ಹೇಳಿ ಬಂದಿದ್ರೆ ನಾನು ಪಾಯಸನಾದರೂ ಮಾಡ್ತೀನಲ್ಲ ಅಂತ ವೇದ ಅಂದಿದ್ದಕ್ಕೆ, ಪಾಯಸನ ಈಗ ಹೇಳೋ ವಿಷಯ ಮನೆಯವರೆಲ್ಲ ಕೇಳಿದ್ರೆ ನಿನ್ನ ಫೋಟೋ ಇಟ್ಟು ತಿಥಿ ಒಡೆನೂ ಮಾಡ್ತಾರೆ ಅಂತ ಏನೇನೋ ಆಡ್ಕೊಂಡು, ಏನು ಚಿಕ್ಕಮ್ಮ ನೀವೇನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ವೇದ ಅಂತಾಳೆ. ಅದಕ್ಕೆ ಆ ಪೇಷಂಟ್ನ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಉಮ್ಮನ್ನ ಮುಂದೆ ನಿಲ್ಲಿಸಿ ಎಲ್ಲ ಹೇಳ್ತಾಳೆ. ನೋಡು ಉಮ್ಮ, ನಿನ್ನ ಮಗ ಸತ್ತೋಗಿದ್ದು ಏನದು ಆಕ್ಸಿಡೆಂಟಿಂದ ಅಲ್ಲ, ಅದು ಮರ್ಡರು. ಅದನ್ನು ನಿಯೋಜಿತವಾಗಿ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದ್ದು. ಯಾರು ಮಾಡಿದ್ದು ಅನ್ನೋದನ್ನ ಈ ಅಮ್ಮ ಹೇಳ್ತಾರೆ ಕೇಳು. ಅಲ್ಲದೆ ಈ ಅಡಬಿ ವೇದ ಇದ್ರಲ್ಲ ನಿನ್ನ ಮಗಳು, ಇವಳನ್ನ ಇಷ್ಟು ದಿನ ಗುಪ್ತವಾಗಿ ಇಟ್ಬಿಟ್ಟು ಟ್ರೀಟ್ಮೆಂಟ್ ಬೇರೆ ಕೊಡಿಸ್ತಿದ್ದು ಅಂತೆಲ್ಲ ಹೇಳ್ತಾಳೆ. ದಾಮೋದರನಿಗೆ ಸಿಟ್ಟು ಬರುತ್ತೆ. ಏನು ನಡೀತಿದೆ ಅನ್ನೋದನ್ನು ಹೇಳಿ ಅಂತ ಸ್ವಲ್ಪ ಜೋರು ಮಾಡ್ತಾನೆ. ಅದಕ್ಕೆ ಆವಮ್ಮನೋ ಪಾಪ ಅದಕ್ಕಿನ್ನೂ ಹುಷಾರೇ ಇರಲಿಲ್ಲ ನೀಟಾಗಿ, ಇನ್ನು ಕೋಮದಲ್ಲಿರ್ತಾರ, ಏನೋ ನೋಡಿ ಶಾಕ್ ಆಗಿರ್ತಾರೆ. ಉಮ್ಮ ಹೇಳು, ನನ್ನ ಮಗ ಸತ್ತೋಗಿದ್ದನ್ನು ನಿನ್ನ ಕಣ್ಣಿಂದ ನೋಡ್ದ, ಯಾರು ಸಾಯಿಸಿದ್ದು ಹೇಳು ಅಂತ ಕೇಳಿದ್ದಕ್ಕೆ ಆವಮ್ಮ ಪಾಪ ನಾನು ನೋಡಿದೆ, ಅವನು ಉದ್ದಕ್ಕಿದ್ದ, ಗಡ್ಡ ಇತ್ತು, ಅವ್ನು ಮೂಗು ಉದ್ದಕ್ಕಿತ್ತು. ಆ ಅಮ್ಮ ಹೇಳೋ ಅಷ್ಟು ಯಾರ ಥರ ಇರುತ್ತೆ ಹೇಳ್ರಿ, ವಿಕ್ರಮ್ ಥರ ಉದ್ದ ಇದ್ದ, ಇನ್ನೇನು ಗಡ್ಡ ಇತ್ತು ಮತ್ತು ಮೂಗು ಉದ್ದ ಇತ್ತು ಅಂದರೆ ಇನ್ನೇನು ನಮ್ಮ ವಿಕ್ರಮೇ ಅಲ್ವಾ, ಹಂಗೆ ಹೇಳ್ಬಿಡ್ತಾಳೆ. ಅಷ್ಟೊತ್ತಿಗೆ ಪಾಪ ನಮ್ಮ ವಿಕ್ರಮು ರೂಮಿಂದ ಕೆಳಗೆ ಇಳಿದು ಬರ್ತಾನೆ. ಇವಮ್ಮನೂ ಹೇಳ್ತಾ ಇರ್ತಾಳೆ ಹೆಂಗಿರ್ತಾನೆ ಅವನು ಅನ್ನೋದು. ವಿಕ್ರಮು ಬಂದು ಪಾಪ ಎದುರಿಗೆ ನಿಂತ್ಕೊಂತಾನೆ. ಅವನಿಗೆ ಏನು ಗೊತ್ತಿರಲ್ಲ ಏನು ನಡೀತಿದೆ ಅಂತ. ಆವಮ್ಮ ಎಲ್ಲ ಬಿಟ್ಬಿಟ್ಟು ಇವನೇ ಪ್ರದೀಪನ್ನ ಸಾಯಿಸಿದ್ದು ಅಂತ ಹೇಳ್ಬಿಡ್ತಾಳೆ. ಅದೇ ತಕ್ಷಣ ಎಲ್ಲರೂ ಶಾಕು. ಅವ್ನು ಕೊಳ್ಪಟ್ಟೆ ಹಿಡ್ಕೊಂಡು, ಈ ಉಮಾ ಯಾಕೆ ನನ್ನ ಮಗನ ಸಾಯಿಸಿದ್ದು, ನೀನು ನನ್ನ ಮನೆ ಮಗ ಅನ್ನೋ ಥರ ಸ್ಥಾನ ಕೊಟ್ಟಿದ್ವಲ್ಲ, ನಾವೇನು ಮಾಡಿದ್ವಿ ನಿನಗೆ ಹೇಳು, ಹಂಗೆ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಈ ದೇವಕಿ ದಾಮೋದರಂಗೇನೋ ಅಂದ್ಲು ಅಂತ ದಾಮೋದರ ಕುತ್ತಿಗೆ ಇಚ್ಕಕ್ಕೆ ಅಂತ ಹೋಗ್ಬಿಡ್ತಾನೆ. ಕುತ್ತಿಗೆ ಇಚ್ಕೆ ಬಿಡ್ತಾನೆ ನಮ್ಮ ದೇವಕಿದು. ಅಷ್ಟೊತ್ತಿಗೆ ಉಮಂಗೂ ದಾಮೋದರಂಗೂ ಜಗಳ ಆಗುತ್ತೆ. ಎಲ್ಲಿಂದ ಎಲ್ಲಿಗೋ ತಿರುವು ತಗೊಂಡ್ಬಿಡುತ್ತೆ ಈ ಸೀರಿಯಲ್ಲು ಇವತ್ತಿನ ಎಪಿಸೋಡಲ್ಲಿ. ಮುಂದಿನ ಸಂಚಿಕೆ ಪ್ರೋಮೋ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ರೂಮಿಗೆ ಬಂದು ಮತ್ತೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೆ ನಮ್ಮ ವೇದ ಅಳ್ತಾ ಇರ್ತಾಳೆ. ವೇದ, ನನಗೂ ಈ ಪ್ರದೀಪನ ಮರ್ಡರ್ಗೂ ಏನೂ ಸಂಬಂಧ ಇಲ್ಲ, ನನಗೆ ಅಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗಲಿಲ್ಲ ಅಂತ ವಿಕ್ರಮ್ ಅಂತಾನೆ. ಪಾಪ ವೇದ ಏನು ಕೇಳೋ ಪರಿಸ್ಥಿತಿಲಿರಲ್ಲ. ನೋಡು ವಿಕ್ರಮ್, ನನಗೆ ಸ್ವಲ್ಪ ಪ್ಲೇಸ್ ಬೇಕು, ಒಂಟಿಯಾಗಿರೋಕ್ಕೆ ಬಿಟ್ಬಿಡು, ಈಗ ಈ ನಡೆದಿರೋದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು, ನೀನು ಹೇಳೋದು ಏನೂ ನಾನು ಕೇಳೋಕ್ಕೆ ನಾನು ರೆಡಿ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಪಾಪ ನಮ್ಮ ವಿಕ್ರಮ್ ಮೇಲೆ ಬೇಜಾರು ಮಾಡ್ಕೊತಾಳೆ. ಅವನಿಗೆ ಇದು ಏನು ನಡೀತಿದೆ ಅನ್ನೋದೇ ಗೊತ್ತಿರಲ್ಲ, ಯಾಕಂದರೆ ಅವನು ಕೊಲೆನೇ ಮಾಡಿರಲ್ಲ. ನೋಡೋಣ ಇನ್ನೂ ಏನೇನೆಲ್ಲ ಆಗುತ್ತೆ. ಬಟ್ ಚೆನ್ನಾಗಿ ಹೋಗ್ತಿದ್ದು ಧಾರಾವಾಹಿ ಇನ್ನು ಬೇರೆ ಥರನೇ ಟ್ವಿಸ್ಟ್ ತೊಗೊಂಡಿದೆ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.